ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ. ಇವತ್ತೊಂದು ಸ್ಪೆಷಲ್ ನ್ಯೂಸ್‌ನೊಂದಿಗೆ ಬಂದಿದ್ದೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ದುಃಖಕರವಾದ ಸಂಗತಿ, ಸಾಲು ಮರದ ತಿಮ್ಮಕ್ಕ ಅವರು ನಿಧನರಾಗಿದ್ದಾರೆ. ಮಕ್ಕಳ ದಿನಾಚರಣೆ ಎಂದೇ ಮರಗಳಿಗೆ ಮಕ್ಕಳಾಗಿದ್ದ ಸಾಲು ಮರದ ತಿಮ್ಮಕ್ಕನವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ತಿಮ್ಮಕ್ಕ ಅವರು 1911ರ ಜೂನ್ 30ರಂದು ಕರ್ನಾಟಕ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು. ಶಿಕ್ಷಣವಂತೂ ಇಲ್ಲ. ಶಿಕ್ಷಣದಲ್ಲಿ ಅನಕ್ಷರತೆಯನ್ನು ಹೊಂದಿದ್ದರು. ದಿನ ನೌಕರಿಗಾಗಿ ಅಲ್ಲೇ ಹತ್ತಿರದ ಗಣಿಯಲ್ಲಿ ಕೆಲಸ ಮಾಡ್ತಿದ್ರು. ದಿನಗೂಲಿ ಅಂತೇವಲ್ಲ ನಾವು, ಅದಕ್ಕೋಸ್ಕರ ಗಣಿಯಲ್ಲಿ ದಿನ ನೌಕರಿ ಕೆಲಸ ಮಾಡ್ತಾ ಇದ್ರು. ಮದುವೆ ಆದ್ರು, ಆದ್ರೆ ಮಕ್ಳಿರ್ಲಿಲ್ಲ. ಸೊ ಎಲ್ಲಾ ಮರಗಳನ್ನು ನೆಟ್ಟು ಅವ್ರ ಮಕ್ಕಳಂತೆ ಸಾಕಿದ್ರು. ಸಾಲು ಮರ ಅಂದ್ರೆ ರಸ್ತೆ ಬದಿಯಲ್ಲಿ ಸುಮಾರು 4.5 ಕಿಲೋಮೀಟರ್, ಹುಲಿಕಲ್ ಟು ಕಡೂರು, ಇದು ತುಮಕೂರಲ್ಲಿ ಬರುತ್ತೆ. ಸೊ ಹುಲಿಕಲ್ ಟು ಕಡೂರು 4.5 ಕಿಲೋಮೀಟರ್, ಆಲ್ಮೋಸ್ಟ್ ಆಫ್ 8,000 ಮರಗಳನ್ನು ನೆಟ್ಟಿರೋ ಬಗ್ಗೆ ಒಂದು ಮಾಹಿತಿ ಪ್ರಕಾರ ಒಂದು 8,000 ಮರಗಳನ್ನು ನೆಟ್ಟಿದ್ದಾರೆ. ಸೊ ಇವರು ನಮ್ಮ ಈ ಜನರೇಷನ್ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸರ್ಕಾರದಿಂದ ನಾನಾ ಪ್ರಶಸ್ತಿಗಳೆಲ್ಲ ಸಿಕ್ಕಿದ್ದೇವೆ. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1995ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ, 1997ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ಹಾಗೆ 2016ರಲ್ಲಿ ಬಿಬಿಸಿ ಇದೆಯಲ್ಲ, ಬಿಬಿಸಿಯ 100 ವುಮೆನ್ ಪಟ್ಟಿಯಲ್ಲೂ ಇವರ ಹೆಸರು ಬಂದಿದೆ. ಆರಂಭದಲ್ಲಿ ತುಂಬಾ ಕಷ್ಟಗಳನ್ನು ಎದುರಿಸ್ತಿದ್ರು. ನೀರು ಹೊತ್ಕೊಂಡು ಬಂದು ಎಲ್ಲಾ ಮರಗಳಿಗೆ ಹಾಕ್ತಾ ಇದ್ರು. ಅಕ್ಷರಸ್ಥರಿಗೂ ಒಂದು ಸವಾಲು ಅನ್ನುವಂತೆ ಶಿಕ್ಷಣ ಇಲ್ದಿದ್ರು ಸಾಧನೆ ಸಾಧ್ಯ ಅನ್ನುವ ಮಾತು ಮೋಸ್ಟ್ಲಿ ಇವರನ್ನ ನೋಡಿಯೇ ಬಂದಿರಬಹುದು. ಇದರಿಂದ ನಾವ್ ಏನ್ ಕಲಿಬೇಕಂದ್ರೆ, ನಮ್ಮ ಸುತ್ತಮುತ್ತಲೂ ಇರುವ ಮರಗಳನ್ನು ನಮ್ಮ ಮಕ್ಕಳಂತೆ ಸಾಕ್ಬೇಕು. ಮರ ಕಡಿಯೋದು ತುಂಬಾ ಈಸಿಯಲ್ಲಿ ಮರ ಕಡ್ದಾಕ್ಬಿಡ್ತೇವೆ. ಬಟ್ ಆ ಮರ ಬೆಳಿಬೇಕಿದ್ರೆ ತುಂಬಾ ಕಷ್ಟ ಇದೆ. ಸೊ ಹೌದು, ನಮ್ಮ ಡೆವಲಪ್ಮೆಂಟಿಗೋಸ್ಕರ ಮರ ಕಡಿತೇವೆ ನಾವು. ಆದ್ರೆ ಒಂದು ಮರ ಎಲ್ಲಾದ್ರೂ ಕಡ್ದ್ರೆ, ಒಂದು 10 ಸಸಿ ನೆಟ್ರೆ, ಸೊ ಮುಂದಿನ ಮುಂದಿನ ಪೀಳಿಗೆ ಅಂತ ಏನ್ ಹೇಳ್ತೇವೆ, ಅವರಿಗೆಲ್ಲ ಒಂದು ಮಾದರಿ ಮತ್ತು ಆರೋಗ್ಯ ಎರಡು ಕೂಡ ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೊಳ್ತೇವೆ. ಯಾರಾದ್ರೂ ವಿಸಿಟ್ ಮಾಡೋರಿದ್ರೆ ಮಾಡ್ಬೋದು. ಸೊ ಇದು ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್, ಕುಡೂರ್ ಅಂತ. ಇದೊಂದು 4.5 ಕಿಲೋಮೀಟರ್ ಹಳ್ಳಿ ಪ್ರದೇಶ ಇದು. ಸೊ ಏನಾದ್ರು ಅಲ್ಲಿಗೆ ವಿಸಿಟ್ ಮಾಡೋರಿದ್ರೆ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಅವರಿಗೆ ಶ್ರದ್ಧಾಂಜಲಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರು ಇದಾಗ್ಲೇ ಸ್ವರ್ಗದಲ್ಲಿ ತಮ್ಮ ಜಾಗವನ್ನು ನಿಶ್ಚಯ ಮಾಡಿಡ್ಕೊಳ್ತಾರೆ. ಯಾಕಂದ್ರೆ ಮರಗಳ ಆಶೀರ್ವಾದ ಇದೆಯಲ್ಲ, ಅದು ಅವರನ್ನು ತುಂಬಾ ಮೇಲಕ್ಕೆ ತಗೊಂಡೋಗಿದೆ. ಧನ್ಯವಾದಗಳು.